ಟೊಮೊಟೊ ನಾಟಿ ಮಾಡಿದ್ದಾರೆ ಇಲ್ಲಿ. ಬಹಳ ಇಳುವರಿ ಚೆನ್ನಾಗಿ ಬರ್ತದೆ. ಇದು ಮಣ್ಣು ಮತ್ತೆ ಬಹಳ ಗಟ್ಟಿ ಇರ್ತೈತಿ. ಹಿಂಗೆ ಬಲರ ಮಾಡಿದ್ವಿ ಮೊದ್ಲು. ಮತ್ತೆ ಹಿಂಗ ತಿರ್ಗಾ ಒಂದ್ 10 ತಿಂಗಳು 1 ತಿಂಗಳು ಬಿಟ್ಟು ಮತ್ತೆ ಆಮೇಲೆ ಹಿಂಗ ಹೊಡಿವಿ. ಆಮೇಲೆ ಕುಂಟೆ ಹೊಡಿವಿ. ಆಮೇಲೆ ಸಾಲ ಹೊಡೆದು ಸಸಿ ನಾಟಿ ಮಾಡಿದ್ವಿ. ಮಳೆ ಇಲ್ಲ ಅಂತಾರೆ ಜನ, ಆದ್ರೂ ಕೂಡ ಬಂಡ ಧೈರ್ಯ ಮಾಡಿ ಹಚ್ಚಿರುವಂತಹ ರಂಗಪ್ಪನವ್ರಿಗೆ ಒಂದು ಸಲಾಮ್ ಹೇಳಿ. ಅವತ್ತಿನ ದಿನಾನೇ ನಾವು ನರ್ಸರಿಗೆ ಹೋಗ್ಬಿಟ್ಟು ಸಸಿಗಳನ್ನ ತಗೊಂಡ್ಬರ್ಬೇಕು. ಸೊ ಒಂದೇ ದಿನಾನೇ ಎಷ್ಟು ನೀರ್ ಬಿಟ್ಟಿದೀವೋ ಅವತ್ತೇ ಅಷ್ಟು ಗಿಡಗಳನ್ನ ನಾಟಿ ಮಾಡೋದ್ರಿಂದ ಎಲ್ಲಾ ಗಿಡಗಳು ಒಂದೇ ರೀತಿಯಾಗಿ ಬೆಳೆಯುತ್ತೆ. ಮತ್ತೆ ಒಂದು ಮುಂದೆ ಆಗೋದು ಹಿಂದೆ ಆಗೋದು ಆತರ ಆಗೋದಿಲ್ಲ. ಸೊ ಈ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗ್ಬೇಕಾ ಇದು? ಬೆಳೆನೇ ಇಲ್ಲ, ಎಲ್ಲ 15 ಕೊಡ ಇಟ್ಕೊಳಕ ದುಡ್ಕೊಂಬರೋದು ಅಂತ ಪೂಜಿತ ಆದ್ರೂ ಇವ್ರು ಗಟ್ಟಿ ಧೈರ್ಯ. ರಂಗಣ್ಣವರು ಪಾಂಡಣ್ಣವರು ಇಬ್ರು ಸೇರಿ ಟೊಮೊಟೊ ಹಚ್ಚಕತ್ತಾರಲ್ಲ, ಮನೆ ದೇವ್ರ ಕಾಪಾಡಕ ಅವ್ರನ್ನ. ಇದಕ್ಕೆ ಎಲ್ಲಿದ್ದಾರೆ ರಂಗಣ್ಣವರು ಪಾಂಡಣ್ಣವರು? ಎಲ್ಲ ಎದ್ರಿಕೆಂದ್ ದೊಡ್ಡ ಸಾವುಕಾರ ಹಿಂದಕ್ ಸರ್ಕನಕತ್ತಾರ. ಟೊಮೊಟೊ ಗಿಡ ಬೇಡ ನೀರಿಲ್ಲ ಅಡಿಕೆ ತೋಟಕ್ಕಾದ್ರು ಅಂತ. ಏನೋ ಮಳೆ ನೋಡ್ಕೊಂಡು ಮಾಡಕಂತ ಮಾಡಿದ್ರಿ. 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 1 ಲಕ್ಷ ರೂಪಾಯಿ ಏನ್ ಮಾಡಕ ರೇಟ್ ಸಿಕ್ಕರೆ ಬಿಡ್ತಾರೆ. ರೈತರಿಗೆ ಏನ್ ಬೆಳಕನ್ನ ರೇಟ್ ಸಿಗಲ್ಲ. ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರ್ಗು ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇದು ಒಂದು ಚಾಲೆಂಜ್ ತರನೇ ನಮ್ಗೆ. ಯಾಕೆಂದ್ರೆ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಮಳೆನೇ ಇಲ್ಲ, ಅದರಲ್ಲೂ ಕೂಡ ತೋಟಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರೈತರು, ಅದರಲ್ಲೂ ಎಸ್ಪೆಷಲಿ ನಮ್ಮ ತಂದೆ ತುಂಬಾ ಗಟ್ಟಿ ಮನಸ್ಸು ಮಾಡಿ ಬಂಡ ಧೈರ್ಯ ಮಾಡಿಬಿಟ್ಟು ಟೊಮೊಟೊ ಸಸಿಗಳನ್ನ ಹಚ್ತಾ ಇದ್ದಾರೆ. ಸೊ ಟೊಮೊಟೊ ನಾಟಿ ಮಾಡಿದ್ದಾರೆ ಇಲ್ಲಿ. ಸೊ ಟೊಮೊಟೊ ನಾಟಿ ಮಾಡೋಕ್ಕಿಂತ ಮುಂಚೆ ಹೊಲವನ್ನ ಯಾವ ರೀತಿ ರೆಡಿ ಮಾಡ್ಕೋತಾರೆ ಅಂತಂದು ಇಲ್ಲಿ ತಮ್ಮ ತಂದೆನೇ ಹೇಳ್ತಾರೆ. ಸೊ ಅವ್ರ ಬಾಯಿಂದನೇ ಕೇಳೋಣ. ಇದು ಬಹಳ ಇಳುವರಿ ಚೆನ್ನಾಗಿ ಬರ್ತದೆ. ಇದು ಮಣ್ಣು ಮತ್ತೆ ಬಹಳ ಗಟ್ಟಿ ಇರ್ತೈತಿ. ಒಳ್ಳೆ ತಳಿ ಬೀಜದು. ಅದರಿಂದ ಅದನ್ನ ಆರ್ಡರ್ ಕೊಟ್ಟಿದ್ದೀವಿ ನಾವು. ಈಗ ಫಸ್ಟ್ ಬಲರಾಮು 2 ಕಡೆ ಫಸ್ಟ್ ಹೊಡೆದಿದ್ದೀರಾ? ಹಿಂಗೆ ಬಲರಾಮ್ ಮಾಡಿದ್ವಿ ಮೊದ್ಲು. ಮತ್ತೆ ಹಿಂಗ ತಿರ್ಗಾ ಒಂದ್ 10 ತಿಂಗಳು 1 ತಿಂಗಳು ಬಿಟ್ಟು ಮತ್ತೆ ಆಮೇಲೆ ಹಿಂಗ ಹೊಡಿವಿ. ಆಮೇಲೆ ಕುಂಟೆ ಹೊಡಿವಿ. ಆಮೇಲೆ ಸಾಲ ಹೊಡೆದು ಸಸಿ ನಾಟಿ ಮಾಡಿದ್ವಿ. ಮಳೆ ಇಲ್ಲ ಅಂತಾರೆ ಜನ, ಆದ್ರೂ ಕೂಡ ಬಂಡ ಧೈರ್ಯ ಮಾಡಿ ಹಚ್ಚಿರುವಂತಹ ರಂಗಪ್ಪನವ್ರಿಗೆ ಒಂದು ಸಲಾಮ್ ಹೇಳಿ. ಏನ ಮಳೆ ದೇವನ ನಂಬಿಕೆ ಹಚ್ಚಿದೇವ್ ನಾವು. ಅವ್ನು ಭಗವಂತ ಕೈಗೆ ಐತಿ. ಏನೋ ಮತ್ತೆ ಈಗ ಹಚ್ಚಿದೇವಿ. ಯಾರೋ ಪಕ್ಕ ಮನೆ ನೀರು ಚೆನ್ನಾಗಿತ್ತು, ಅವ್ರ ನೀರು ಕೊಟ್ಟರೆ ಹಚ್ಚಿದೇವಿ. ಈಗ ಮತ್ತೆ ಉಳ್ ನೀರು ಮತ್ತೆ ಬಿಡ್ತಾವೆ. ಅದ್ರಿಂದ ಈ ನೀರು ನಂಬಿಕೆಂದು ಇಲ್ಲ ನಾವು. ನೀರು ಬಹಳ ಕಮ್ಮಿ ಆದ್ರೂ ಕೂಡ ಅದ್ರಾಗೆ ಮತ್ತೆ ಹಚ್ಚಿದೇವಿ. ಈಗ ಮುಂದೆ ಮಳೆ ಬಂದ್ರೆ ಮಾತ್ರ ಟೊಮಟೆ ಬೆಳಿತಿಲ್ದ್ರಲ್ಲ. ಅದೇನೋ ಭಗವಂತ ಹೆಚ್ಚು ಮಳೆ ನಂಬಿಕೆಯಿಂದ ಟೊಮಟೆ ಹಚ್ಚಿರೋ ನಾವು. ನೀರು ಕಟ್ತೇವಂತ ನಂಬಿಕೆ ಇಲ್ಲ. ಇದು ನಮ್ಮ ತಂದೆಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ತೋರಿಸುತ್ತೆ. ಅದು ಅಂದ್ರೆ ಅಷ್ಟು ನಂಬಿಕೆ. ಮಳೆಗಾಲದಲ್ಲಿ ಮಳೆ ಬಂದೇ ಬರುತ್ತೆ, ಒಂದ್ ಸ್ವಲ್ಪ ಆದ್ರೂ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ತಂದೆ ಮಾತಾಡ್ತಿರೋದು. ಅದು ನೋಡಿ ಅದು ಎಲ್ಲರಿಗೂ ಬರಲ್ಲ. ಒಂದು ಧೈರ್ಯ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಎಲ್ಲರಿಗೂ ಬರಲ್ಲ. ರೈತರಿಗೆ ಮಾತ್ರ ಇಷ್ಟೊಂದು ಧೈರ್ಯ ಬರಕ್ ಸಾಧ್ಯ ಆಗೋದು. ಸೊ ಮುಂದಿಂದು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲವನ್ನು ಕೂಡ ಗೊಬ್ಬರ, ಬೀಜ, ದುಡ್ಡನ್ನ ಮೊದಲು ಸುರಿದ್ ಬಿಡ್ತಾರೆ. ಸೊ ಆಮೇಲೆ ಅದು ಬರೋದು ಬಿಡೋದು ಎಲ್ಲ ದೇವ್ರ ಇಚ್ಛೆ ಅಂತ ಅಂತಾರೆ. ಇದು ನಮ್ಮ ತಂದೆಯ ಮಾತಾಗಿತ್ತು. ಈಗ ವೈಜ್ಞಾನಿಕವಾಗಿ ನಮ್ಮ ರೈತ ಮಹಿಳೆಯರು ಯಾವ ರೀತಿಯಾಗಿ ನಾಟಿ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಸಾಲ್ ಹೊಡೆದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಚೆನ್ನಾಗಿ ನೀರ್ ಬಿಡ್ಬೇಕು. ಸಾಲಿಗೆ ಎಲ್ಲ ನೋಡ್ತಾ ಇರ್ಬೋದು, ಪ್ರತಿ ಸಾಲಲ್ಲೂ ಕೂಡ ನೀರ್ ನಿಂತಿದೆ. ಸೊ ಚೆನ್ನಾಗಿ ನೀರ್ ಬಿಟ್ಟ ಮೇಲೆ ನಾವು ಅವತ್ತಿನ ದಿನಾನೇ ನಾವು ನರ್ಸರಿಗೆ ಹೋಗ್ಬಿಟ್ಟು ಸಸಿಗಳನ್ನ ತಗೊಂಡ್ಬರ್ಬೇಕು. ಸಸಿಗಳು ಒಣಗದೆ ಇರುವ ಹಾಗೆ ಅವಾಗವಾಗ ನೀರನ್ನ ಚಿಮುಕಿಸ್ತಾ ಇರಬೇಕು. ಸೊ ಆಮೇಲೆ ಏನು ನೀರು ಬಿಟ್ಟಿದ ತಕ್ಷಣನೇ ನಾಟಿ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಸೊ ಒಂದೇ ದಿನನೇ ಎಷ್ಟು ನೀರು ಬಿಟ್ಟಿದೀವೋ ಅವತ್ತೇ ಅಷ್ಟು ಗಿಡಗಳನ್ನ ನಾಟಿ ಮಾಡೋದ್ರಿಂದ ಎಲ್ಲಾ ಗಿಡಗಳು ಒಂದೇ ರೀತಿಯಾಗಿ ಬೆಳೆಯುತ್ತೆ. ಮತ್ತೆ ಒಂದು ಮುಂದೆ ಆಗೋದು ಹಿಂದೆ ಆಗೋದು ಆತರ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಬರುತ್ತೆ. ಬೇಗ ಎಲ್ಲ ಒಂದೇ ಸಮವಾಗಿ ಹೂ ಆಗೋದು, ಕಾಯಿ ಆಗೋದು ಆಗುತ್ತೆ. ಸೊ ಇವತ್ತು ಸಸಿ ನೆಟ್ಟು ಒಂದು ಅರ್ಧ ಹೊಲ ಇವತ್ತು ಹಾಕ್ತೀನಿ, ಇನ್ನೊಂದು ಅರ್ಧ ಹೊಲ ನಾಳೆ ನಾಟಿ ಮಾಡ್ತೀನಿ ಅಂತ ಅಂದ್ರೆ ಅದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ನೀರು ಕೂಡ ಅಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರುತ್ತೆ. ಸೊ ಅದು ಎರಡು ಡಬಲ್ ಕೆಲಸ ಆಗ್ಬಿಡುತ್ತೆ. ಸೊ ಹಂಗಾಗಿ ನೀವು ನಾಟಿ ಮಾಡೋರಿದ್ರೆ ನೀರೆಲ್ಲ ಬೇಗ ಅಷ್ಟು ಕಟ್ಕೊಂಡ್ಬಿಟ್ಟು ಒಂದೇ ದಿನನೇ ಅಷ್ಟು ಹೊಲವನ್ನ ಹಚ್ಚೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಕಷ್ಟಪಟ್ಟು ಕೂಡ ನಮ್ಮ ರೈತರು ಬೆಳೆ ಬೆಳೆಯೋದನ್ನು ಮಾತ್ರ ಬಿಡಲ್ಲ. ಆದರೂ ಕೂಡ ಆ ಒಂದು ಬೆಳೆಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸಿಗ್ಬೋದು, ಸಿಗ್ದೇನೆ ಇರ್ಬೋದು, ಮತ್ತು ಇಳುವರಿನೂ ಕೂಡ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಕೂಡ ಇಂಥ ಒಂದು ಬಂಡದ ಏರಿಯಾದಲ್ಲಿ ನಮ್ಮ ರೈತರು ಮಾತ್ರ ಬೆಳೆಯೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ. ಅವ್ರಿಗೆ ಮಾತ್ರ ಈ ಒಂದು ಬಂಡದ ಏರಿಯಾ ಬರೋಕ್ಕೆ ಸಾಧ್ಯ. ಮಳೆ ನಾಳೆ ನಾಡಿದ್ದು ಬರ್ತೈತಿ ಅನ್ಸುತ್ತೆ. ಈ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗ್ಬೇಕಾ ಇದು? ಬೆಳೆನೇ ಇಲ್ಲ, ಎಲ್ಲ ಒಣಕೆ ಇಲ್ಲ. ಒಬ್ಬದಾರೆಲ್ಲ ಗಾಡಿ ದಬ್ಕೊಂಡ್ ಹೋಗಕ್ಕೂ 10-15 ಕೊಡ ಇಟ್ಕೊಳಕ್ಕೂ ದಬ್ಕೊಂಬರೋದು ಅಂತ ಪಜಿತ ಆಗ್ಬಿಟ್ಟು. ಆದ್ರೆ ಇವ್ರು ಗಟ್ಟಿ ಧೈರ್ಯ. ರಂಗಣ್ಣವರು ಪಾಂಡಣ್ಣವರು ಇಬ್ರು ಸೇರಿ ಟೊಮೊಟೊ ಹಚ್ಚಕತ್ತಾರಲ್ಲ, ಮನೆ ದೇವ್ರನ್ನ ಕಾಪಾಡಕ ಅವ್ರನ್ನ ಇದಕ್ಕೆ ಮಂಡ ಧೈರ್ಯ ಅಂತಾರೆ. ಕಾಪಾಡಕ ಅವರೇ ಎಲ್ಲಿದ್ದಾರೆ ರಂಗಣ್ಣವರು ಪಾಂಡಣ್ಣವರು? ಎಲ್ಲ ಎದ್ರಿಕೆಂದ್ ದೊಡ್ಡ ದೊಡ್ಡ ಸಾವುಕಾರ ಹಿಂದಕ್ ಸರ್ಕನಕತ್ತಾರ. ಟೊಮೊಟೊ ಗಿಡ ಬೇಡ ಬೇಡ, ನೀರಿಲ್ಲ ಅಡಿಕೆ ತೋಟಕ್ಕಾದ್ರು ಅಂತ. ಏನೋ ಮಳೆ ನೋಡ್ಕೊಂಡು ಮಾಡಕಂತ ಮಾಡಿದ್ರಿ. ನೀರು ಬೋರು ಹೊಡೆಯಂಗಿಲ್ಲ, ಬೋರು ಹೊಡೆಯಂಗಿಲ್ಲ. ಏನೋ ಹಚ್ಚಿದ ಮನೆ ಖಾಲಿ ಬಿಡೋದು ಅಂತಂದು ಹಚ್ಚಿದೇವಿ. ಆಯ್ತು ತಗಡ್ರಿ, ಹೋಗ್ಬರ್ರಿ. ರೈತರಿಗೆ ಉಳಿಯೋದು ಏನು 4 ಉಳಿತಂದ್ರೆ ರೇಟ್ ಸಿಗಲ್ಲ, ಏನು ಸಿಗಲ್ಲ, ಏನು ಮಾಡಕ್ಕ ನನಗೆ ಮಳೆನೇ ಬರಂಗಿಲ್ಲ ಅನ್ನೋದು ಇದಾಗೈತಿ. ಮಳೆ ನಂಬಿ ಮಾಡಿದೇವಿ. ಯಾರಾದ್ರೂ ಒಬ್ರು ಸಿಟಿಗಿರೋರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬರ್ತಿ ಯೋಚನೆ ಮಾಡ್ತಾರೆ, ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ. ಆದ್ರೆ ರೈತರು ಮಾತ್ರ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟೆ ಅಲ್ಲ ಏನೋ ತೆಗಿಯಕ್ಕಾಗೋದು. 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 1 ಲಕ್ಷ ರೂಪಾಯಿದಾಗ ಏನ್ ಮಾಡಕ ರೇಟ್ ಸಿಕ್ಕರೆ ಬಿಡ್ತಾರೆ. ರೈತರಿಗೆ ಏನ್ ಬೆಳಕನ್ನೋದ್ಮೇಲೆ ರೇಟ್ ಸಿಗಲ್ಲ. ಸರ್ಕಾರ ಏನ್ ಮಾಡಿ ಬೀಜ ಗೊಬ್ಬರ ಎಲ್ಲ 5 ರೇಟ್ ಮಾಡಿ ನಿಲ್ಸಿದ್ದಾರೆ. ಎಲ್ಲ ಜನ ಮನೆಗೆ ಅಕ್ಕಿಕೊಂಬಂದು ತಾವಂದು ಮನೆಗೆ ಇಟ್ಕೊಂಡಾರ. ಏನು ಮಾತಾಡ್ಸಿದ್ರು ಒಬ್ರು ಜನ ಕೂತಿ ನೋಡಿದ್ರೆ ರೇಟಪ್ಪ ಏನ್ ಬರ್ತೀಯಪ್ಪ ಅಂತಾರೆ. ಬೆಳೆಯಾಗಿ ಏನ್ ಮಾಡಕಮ್ಮ, ಏನ್ ಮಾಡೋದು ಏನೋ ನೋಡೋಣ ತಡ್ರಿ, ಮಳೆ ಬರ್ಬೋದು. ಏನ್ ಬರ್ತದೆ ಅಂದ್ ಈಗ ಬರೋಬರಿ ಒಂದು ಹಸಿ ಮಳೆನಲ್ಲಿ ವರ್ಷಕ್ಕೆ ಬಂದ್ರೆ ಒಂದು ಮಳೆ ಆಗಿಲ್ಲ. ಹೌದು, ಕರೆಕ್ಟ್. ನೋಡೋಣ, ಇವತ್ತು ವಾತಾವರಣ ಒಂಥರ ಡಿಫ್ರೆಂಟ್ ಆಗೈತೆ, ಬರ್ಬೋದು ಅನ್ಸುತ್ತೆ. ಏನಣ್ಣ ಏನಾಯ್ತಾ ದೇವರಸಿದ ಮಳೆ ನಿಮ್ಗೆಂದು. ಅದೇ ನೋಡಿ, ಇದಿಷ್ಟು ರೈತರ ಒಂದು ಗೋಳಾಗಿತ್ತು. ಕಷ್ಟಪಟ್ಟು ಅಷ್ಟು ಇದನ್ನ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ. ಬಟ್ ಮಳೆ ದೇವ್ರನ್ನ ನೆನೆಸ್ಕೊಂಡು ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬೀಜ ನಾಟಿ ಮಾಡಿದ್ದಾರೆ ಟೊಮೊಟೊವನ್ನು. ಬಟ್ ಆದರೂ ಒಂಥರ ಬೇಜಾರಾಗುತ್ತೆ ರೈತರನ್ನ ನೆನೆಸ್ಕೊಂಡ್ರೆ. ಎಷ್ಟು ಜೀವನ ಕಷ್ಟ ಇದೆಯಲ್ಲ, ಅದು ವರ್ಷದ ಕೂಳಾಗಿರುತ್ತೆ. ಅಂದರೆ ತಿಂಗಳ ಸಂಬಳ ಬರಲ್ಲ ಇದರಲ್ಲಿ, ವರ್ಷದ ತನಕನೂ ಕಾಯಲೇಬೇಕಾಗುತ್ತೆ. ಸೊ ಇಂಥ ಒಂದು ಧೈರ್ಯವಂತಿಕೆನ ಕೇವಲ ಇರೋದು ನಮ್ಮ ಒಂದು ರೈತರಿಗೆ ಮಾತ್ರ. ಸೊ ರೈತರಿಗೆ ಎಲ್ಲರೂ ಕೂಡ ಅದಕ್ಕೆ ಹೇಳೋದು, ಒಂದು ತುತ್ತು ಅನ್ನ ಇದೆಯಲ್ಲ, ಅನ್ನಕ್ಕೂ ಒಂದು ಗೌರವ ಕೊಡಬೇಕು. ಯಾವಾಗಲೂ ಅನ್ನ ಜಾಸ್ತಿ ಇತ್ತು ಅಂತ ಬಿಡೋದು ಅಂಥವೆಲ್ಲ ಮಾಡಬೇಡಿ. ಯಾಕೆಂದರೆ ರೈತರ ಪರಿಶ್ರಮ ಇಲ್ದಲೆ ಒಂದು ತುತ್ತೂ ಕೂಡ ನಾವು ಬಾಯಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿದಿನ ನಾವು ರೈತರನ್ನ ನೆನೆದು ಊಟ ಮಾಡಲೇಬೇಕು. ಸೊ ರೈತರಿಗೆ ಯಾವಾಗಲೂ ಗೌರವ ಕೊಡಿ, ರೈತರನ್ನ ನೆನೆಸ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ, ಇದು ಟೊಮೊಟೊನ ನಾಟಿ ಮಾಡುವಂತಹ ವಿಧಾನ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.